15 ದಿನದ ಚಿತ್ತಾರದ ಕುಣಿಯೋಣು ವಾರ ರಂಗ ಶಿಬಿರ ಯಶಸ್ವಿ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಾಸನ ಘಟಕ, ರಂಗ ಹೃದಯ ಹಾಗೂ ಸಂಸ್ಕೃತಿ ಟ್ರಸ್ಟ್ ಸಹಯೋಗದೊಂದಿಗೆ ಖ್ಯಾತ ರಂಗ ಕಲಾವಿದರಾದ ಪೂಜಾ ರಘುನಂದನ್ ಹಾಗೂ ಪ್ರದೀಪ್ ನಿರ್ದೇಶನದಲ್ಲಿ 15 ದಿನಗಳ ಕಾಲ ಯಶಸ್ವಿಯಾಗಿ ನಡೆದ ಕುಣಿಯೋಣು ವಾರ ರಂಗ ಶಿಬಿರದಲ್ಲಿ ಮಕ್ಕಳ ನಾಟಕೋತ್ಸವ ಯಶಸ್ವಿಯಾಗಿ ನಡೆಯಿತು. ಶನಿವಾರ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರೋಪ ಸಮಾರಂಭವನ್ನು ಜಂಬೆ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಮಕ್ಕಳ ಸಾಹಿತ್ಯ ಹಕ್ಕು ಪರಿಷತ್ ರಾಜ್ಯಾಧ್ಯಕ್ಷ ಅಶೋಕ್, ರಂಗ ಕಲಿಕೆಯ ಜೊತೆಗೆ ಪರಿಸರ ಜಾಗೃತಿ ಹಾಗೂ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ ಕೆಲಸವನ್ನು ಈ ರಂಗ ಶಿಬಿರದಲ್ಲಿ ಮಾಡಿದ್ದು ಶ್ಲಾಘನೀಯವಾಗಿದೆ ಎಂದರು. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾಹಿತಿ ಚಿನ್ನೇನಹಳ್ಳಿ ಸ್ವಾಮಿ ಅವರು, 4 ಗೋಡೆಯ ಮಧ್ಯ ಕೇವಲ ಮನೋರಂಜನೆಗಾಗಿ ಮಾತ್ರ ಶಿಬಿರ ಸೀಮಿತವಾಗದೆ ರಂಗ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ವೃದ್ಧಿಸುವಂತಹ ಕೆಲಸವನ್ನು ಶಿಬಿರದ ಆಯೋಜಕರು ಮಾಡಿದ್ದಾರೆ ಎಂದರು. ಇದೇ ವೇಳೆ ಶಿಬಿರದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ನೀನಾಸಂ ಸಂತೋಷ್, ಶ್ರುತಿ, ಹರ್ಷ, ಎಸ್ತರ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಾದ ನರಸಿಂಹಯ್ಯ, ಶಿಬಿರದ ಸಂಯೋಜಕಿ ಪೂಜಾ ರಘುನಂದನ್, ಜನಪದ ಕಲಾವಿದ ಕಟ್ಟೆಬೆಳಗೊಲಿ ಕುಮಾರ್ ಉಪಸ್ಥಿತರಿದ್ದರು. ಸಮಾರಂಭದ ನಂತರ ಪುಟಾಣಿ ಮಕ್ಕಳು ಅಭಿನಯಿಸಿದ ಪುಣ್ಯಕೋಟಿ ನೃತ್ಯ ರೂಪಕ ನೆರವೇರಿದವರಲ್ಲಿ ಕಣ್ಣೀರು ಜಿನುಗುವಂತೆ ಮಾಡಿದರು. ನಂತರ ಪ್ರದರ್ಶನಗೊಂಡ ಹಟ್ಟಿ ಪದ ನಾಟಕ ನಗೆ ಗಡಲಿನಲ್ಲಿ ತೇಲುವಂತೆ ಮಾಡಿತು. ಕಡೆಯಲ್ಲಿ ಪ್ರದರ್ಶನಗೊಂಡ ಮಳೆ ಹುಚ್ಚು ನಾಟಕ ಪ್ರತಿಯೊಬ್ಬರಿಗೂ ಪರಿಸರದ ಕುರಿತಾದ ಜವಾಬ್ದಾರಿ ಹಾಗೂ ಮರಗಿಡಗಳ ಮಹತ್ವವನ್ನು ಸಾರಿ ಹೇಳುವಂತಿತ್ತು. ಇನ್ನು ಇದೇ ವೇಳೆ ಮಕ್ಕಳ ವೀರಗಾಸೆ ಪ್ರದರ್ಶನವನ್ನು ಕೂಡ ನೀಡಿದರು. ಯಶಸ್ವಿಯಾಗಿ ನಡೆದ ಮಕ್ಕಳ ನಾಟಕೋತ್ಸವದ ನಂತರ ಶಿಬಿರಾರ್ಥಿಗಳ ಪೋಷಕರು ಸಂತಸವನ್ನು ವ್ಯಕ್ತಪಡಿಸಿದರು. ಹಲವರು ಶಿಬಿರವನ್ನು ಇನ್ನೂ 15 ದಿನಗಳ ಕಾಲ ಮುಂದುವರಿಸಿ ಅಂತ ಅಪೇಕ್ಷಿಸಿದ್ದು ವಿಶೇಷವಾಗಿತ್ತು. ಖ್ಯಾತ ನಿರೂಪಣಕಾರ ಯದೀಶ್ ಶಿಬಿರದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ಪುಣ್ಯಕೋಟಿ ನೃತ್ಯ ರೂಪಕವನ್ನು ನಿರ್ದೇಶನ ಮಾಡಿದ್ದು ಕೂಡ ತುಂಬ ವಿಶೇಷವಾಗಿತ್ತು. ಇನ್ನು 15 ದಿನಗಳ ರಂಗ ತರಬೇತಿ ಶಿಬಿರದಲ್ಲಿ ಮಕ್ಕಳು ಅನೇಕ ವಿಧವಾದ ಪ್ರಾತ್ಯಕ್ಷಿಕೆ ಹಾಗೂ ತರಬೇತಿಗಳನ್ನು ಪಡೆಯುವುದರ ಜೊತೆಗೆ ಒಂದು ದಿನ ಸಕಲೇಶಪುರ ಸುತ್ತಮುತ್ತ ತಾಣಗಳಿಗೆ ಪ್ರವಾಸ ಮತ್ತು ಮತ್ತೊಂದು ದಿನ ಆಕಾಶವಾಣಿ ಕೇಂದ್ರ ವಿವಿಸಿ ನ್ಯೂಸ್ ಚಾನೆಲ್ಗೆ ಭೇಟಿಯನ್ನು ನೀಡಿ ಮಾಧ್ಯಮಗಳ ಕಾರ್ಯನಿರ್ವಹಿಸುವ ಬಗೆಯನ್ನು ಕೂಡ ತಿಳಿದುಕೊಂಡರು. ಇನ್ನು ಶಿಬಿರದಲ್ಲಿ ಮಡಿಕೆ ತಯಾರಿಕೆ, ಮಂಡಲ ಕಲೆ, ಕೋಲಾಟ, ಜನಪದ ಹಾಡುಗಳು, ರಂಗದಾಟಗಳು, ಸಾಹಿತ್ಯ ಓದುವ ಬಗೆ, ನಾಟಕ ಕಲಿಕೆ ಮತ್ತು ಪ್ರದರ್ಶನ, ಅಕ್ಷರ ಪುಸ್ತಕ ಮಳಿಗೆಗೆ ಭೇಟಿ ಹಾಗೂ ಪುಸ್ತಕಗಳ ಕುರಿತು ಮಾಹಿತಿ, ಸುಗ್ಗಿ ಹುಗ್ಗಿನೂ ಹಲವಾರು ವಿಚಾರಗಳನ್ನು ಮಕ್ಕಳಿಗೆ ಕಲಿಸಿಕೊಳ್ಳಾಯಿತು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಸಹಕಾರದಲ್ಲಿ ರಂಗ ಶಿಬಿರ ವಿನೂತನವಾಗಿ ನಡೆದಿದ್ದು, ಶಿಬಿರ ಕೇವಲ ಮನೋರಂಜನೆ ಆಟೋಟಗಳಿಗೆ ಸೀಮಿತವಾಗಿದೆ. ಮಕ್ಕಳಲ್ಲಿ ಪರಿಸರ, ಸಾಹಿತ್ಯ, ಸಾಮಾನ್ಯ ಜ್ಞಾನ ಹಾಗೂ ರಂಗಭೂಮಿಯ ಕುರಿತು ಆಸಕ್ತಿ ಮೂಡಿಸುವಲ್ಲೂ ನೆರವಾಯಿತು. ಶಿಬಿರಕ್ಕೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಚಿತ್ರದುರ್ಗ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ನುರಿತ ಶಿಕ್ಷಕರನ್ನು ಕರೆಸಿ ಅವರಿಂದ ಮಕ್ಕಳಿಗೆ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಇಂತಹ ಒಂದು ವಿನೂತನ ಬೇಸಿಗೆ ಶಿಬಿರವನ್ನು ಹಾಸನದ ಮಕ್ಕಳಿಗಾಗಿ ನೀಡಿದ್ದಕ್ಕಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಾಸನ ಘಟಕ ಹೆಮ್ಮೆ ಪಡುತ್ತದೆ ಅಂತ ಪರಿಷತ್ನ ಜಿಲ್ಲಾಧ್ಯಕ್ಷ BK ಗಂಗಾಧರ್ ಅವರು ತಿಳಿಸಿದ್ದಾರೆ.